ಇದರಲ್ಲಿ ದಿಲೀಪ್ದೇನು ತಪ್ಪಿಲ್ಲ ಅಂತಾನೆ ಅಮರೇಂದ್ರ ವರ್ಮ. ನಿನ್ನ ಬಲಗೈ ಹಾಕಿದ್ದ ಬಾಬಾ ಮಗಳ ನಿಮಿಗ್ಲಾಗಿ ನಿನ್ನ ಹೆಂಡತಿಯನ್ನು ಅವನು ಅಪಹರಣ ಮಾಡೋದಕ್ಕೆ ಪ್ರಯತ್ನಿಸಿದ್ರೆ ನಿಜಕ್ಕೂ ತಪ್ಪಿಲ್ಲ ಅಂತೀಯ, ಯಾಕೆ ಅಂತ ದಾದಾ ಕೇಳ್ತಾರೆ. ದಾದಾ, ದಿಲೀಪ್ ಕಾರ್ ನಿಂತಿದ್ದು ನಮ್ಮನೆ ತನಕ ಬಂದಿದ್ದು, ಅಷ್ಟನ್ನು ನಮ್ಮ ಹುಡುಗರು ಮಾಡ್ತಿದ್ದ ಕೆಲಸ ನನಗೆ ಫೋನ್ ಮಾಡಿ ಹೇಳಿದರು. ಅವರನ್ನು ಸುಮ್ಮನೆ ಇರೋದಕ್ಕೆ ಹೇಳಿದ್ದೆ ನಾನು. ಸ್ಪ್ರೇ ಮಾಡ್ತಾನೆ ಅಂತ ಅವ್ರ ಕೈಲಿದ್ದ ಬಾಟ್ಲಿ ನೋಡಿದ ತಕ್ಷಣ ಅರ್ಥ ಆಯಿತು. ಪ್ರಜ್ಞೆ ತಪ್ಪಿ ಬಿದ್ದಂತೆ ನಟಿಸೋದಕ್ಕೆ ಹೇಳಿದ್ದು ನಾನು. ಹೌದಾ ಅನ್ನುವಂತೆ ನೋಡ್ತಾರೆ ದಾದಾ. ಆದರೆ ಆಮೇಲೆ ಅಲ್ಲಿ ಜಗಳ ನಡೀತು. ನಾನು ಎಲ್ಲಿ ಕೊಂದು ಬಿಡ್ತೀನೋ ಅನ್ನೋ ಭಯದಿಂದ ದಿಲೀಪ್ ಹೊರಗೆ ಹೋದ. ನಿಜಕ್ಕೂ ಅವನು ಒಳಗಡೆ ಬಂದು ಸಾತ್ವಿಕಳನ್ನು ಕರ್ಕೊಂಡು ಹೋಗೋ ಅವಕಾಶವೇ ಇರಲಿಲ್ಲ. ನಾವು ನೋಡಿದ್ವಲ್ವಾ ಸಾತ್ವಿಕಳನ್ನು ಕರ್ಕೊಂಡು ಹೋಗ್ತಿದ್ದದನ್ನು. ಮತ್ತ್ಯಾಕೆ ಅವನು ಏನೂ ಮಾಡಿಲ್ಲ ಅಂತ ಅಂತಿದೆಯಾ ಅಂತ ಕೇಳ್ತಾರೆ ದಾದಾ. ಕೂಡಲೇ ಹೊರಗಿದ್ದ CCTV ಕ್ಯಾಮರಾ ದೃಶ್ಯಗಳನ್ನ ತೋರಿಸ್ತಾನೆ ಅಮರೇಂದ್ರ ವರ್ಮ. ಅದರಲ್ಲಿ ಹೊರಟ ಸಾತ್ವಿಕ ಗಿಡದ ಮರೆಯಲ್ಲಿ ಅಡಕ್ಕೊಳ್ಳೋದು, ಅಲ್ಲಿ ನುಸುಳಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಗೋಡೆ ಜಿಗಿಯೋದು ಅಂಥದ್ವರೆಗೂ ಕಾಣಿಸುತ್ತೆ. ಮತ್ತು ಹೊರಗಿನ ಕ್ಯಾಮರಾಗಳನ್ನ ಕೂಡ ತೋರಿಸ್ತಾನೆ. ಓಡುತ್ತಾ ಹೋದ ದಿಲೀಪ್ ಅವಳ ನೋಡಿ ಅವಳಿಗೆ ಸಹಾಯ ಮಾಡೋದು ಇದು ಕೂಡ ಎಲ್ಲ ಕಾಣಿಸ್ತು. ಅಂದರೆ ನಿನ್ನೆ ಮಧ್ಯಾಹ್ನ ಪಾನಿಪುರಿ ತಿನ್ನೋದಕ್ಕೆ ಹೊರಗೆ ಹೋಗ್ತೀನಿ ಅಂದರೆ ಬೇಡ ಅಂದಿದ್ದೆ. ನನ್ನೊಂದಿಗೆ ಸವಾಲು ಹಾಕಿದ್ಲು, ಹೇಗಾದರೂ ಹೊರಗೆ ಹೋಗ್ತೀನಿ, ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ. ಅಂದ್ಕೊಂಡಂತೆ ರಾತ್ರಿ ಹೊರಗೆ ಹೋಗೋದಕ್ಕೆ ಪ್ರಯತ್ನಿಸಿದಾಳೆ. ನಿಜವಾಗಿಯೂ ಪ್ರಯತ್ನಿಸಿದಾಳೆ ಅಮರೇಂದ್ರ ವರ್ಮ. ಆದರೆ ಸಮಯಕ್ಕೆ ಸರಿಯಾಗಿ ನಿನ್ನ ಹೋಗಿ ನಿನ್ನ ಹೆಂಡತಿಯನ್ನು ಕಾಪಾಡಿಕೊಂಡೆ. ಇಲ್ದಿದ್ರೆ ಈ ಹೊತ್ತಿಗೆ ಚೂರಾಗಿ ಹೋಗ್ತಿದ್ಲು ಆ ಹುಡುಗಿ. ಬೇಕೆಂದೇ ಪ್ರತಿ ಕ್ಷಣವೂ ನಿನ್ನ ಹೆಂಡತಿ ಅಂತ ನೆನಪಿಸ್ತಲೇ ಇದ್ದಾನೆ ದಾದಾ. ಯಾಕಂದರೆ ನಾನು ಕೂಡ ದೊಡ್ಡವನಾಗ್ಬಿಟ್ಟಿದ್ದೀನಿ. ನಾಳೆ ನಾನು ಕೂಡ ಸತ್ತು ಹೋದರೆ ಇವರಿಬ್ಬರು ಒಂದಾಗಿರಬೇಕು ಅಂತ ದಾದಾ ಯೋಚನೆ ಮಾಡ್ತಿದ್ದಾನೆ. ನೋಡೋಣ ಇವರಿಬ್ಬರು ಹೇಗಿರ್ತಾರೋ ಮುಂದೆ. ಅವಳಿಗೆ ಸ್ವಲ್ಪ ಸಮಯ ಕೊಡು, ಅರ್ಥ ಆಗೋ ಹಾಗೆ ಹೇಳ್ತೀನಿ ಅಂತಾರೆ ದಾದಾ. ಇಲ್ಲ ದಾದಾ, ನೋಡಿದೆಯಲ್ಲ ಅವನು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬಂದು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸ್ದ. ಆದ್ದರಿಂದ ಮತ್ತೊಂದು ಬಾರಿ ದಾಳಿ ಮಾಡೋ ಅವಕಾಶ ಇದೆ. ಆದ್ದರಿಂದ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿ, ಇಲ್ಲ ಅಂದರೆ ನನ್ನ ಉಗ್ರ ರೂಪವನ್ನು ತೋರಿಸ್ಬೇಕಾಗತ್ತೆ ಅಂತ ಗಂಭೀರವಾಗಿ ಹೇಳಿ ಕಣ್ಣು ಮುಚ್ಕೊಳ್ತಾನೆ. ಅಬ್ಬಾ, ಇವತ್ತು ಎದ್ದ ಸಮಯ ಚೆನ್ನಾಗಿತ್ತು. ಇಲ್ದಿದ್ರೆ ಸಾತ್ವಿಕಳನವರು ಕರ್ಕೊಂಡು ಹೋಗ್ತಾ ಇದ್ದ. ನಿಜಕ್ಕೂ ಅವನ ತಮ್ಮನನ್ನು ಕೊಂದಿದ್ದೀವಿ ಅನ್ನೋ ಕೋಪದಲ್ಲಿದ್ದಾನೆ. ಅನಾವಶ್ಯಕವಾಗಿ ಅನ್ಯಾಯವಾಗಿ ಏನೂ ತಿಳಿಯದ ಸಾತ್ವಿಕ ಬಲಿಯಾಗಿ ಹೋಗ್ತಿದ್ಲು. ಹೇಗಾದರೂ ಮಾಡಿ ಆ ಹುಡುಗಿಗೆ ನಯವಾಗಿ ಹೇಳಬೇಕು ಅಂತ ಅಂದ್ಕೊಂಡ್ರು ದಾದಾ. ಏನು ಅಮರೇಂದ್ರ ವರ್ಮ, ಬಾಬಾ ನೆನಪಾಗ್ತಿದ್ದಾರಾ? ನಿಜಕ್ಕೂ ಅವರನ್ನು ಮರೆತದ್ದು ಯಾವಾಗ ಅಂತಾನೆ ಅಮರೇಂದ್ರ ವರ್ಮ. ನಿಜವೇ ಬಿಡು, ಮಾವನವರ ಗೌರವದ ಸ್ಥಾನವನ್ನು ಕೂಡ ಸಂಪಾದಿಸ್ಕೊಂಡೇ ಹೋಗಿದ್ದಾರಲ್ಲ, ಹೇಗೆ ಮರಿತೀಯಾ ಅಂತ ನಗ್ತಾರೆ. ಇನ್ನು ಅವರಿಬ್ಬರು ಏನೋ ಮಾತಾಡ್ಕೊಳ್ತಿದ್ದಾರೆ. ಅಲ್ಲಿಂದ ಓಡುತ್ತಾ ಹೋದ ಸಾತ್ವಿಕ, ಎಷ್ಟು ದೊಡ್ಡ ಪ್ಲ್ಯಾನ್ ತಪ್ಪು ಹೋಯಿತು, ಇಷ್ಟು ಕಷ್ಟಪಟ್ಟು ಹೊರಗೋದೆ, ಅದೆಲ್ಲ ನಾಶ ಆಗೋಯ್ತು. ಕೊನೆ ನಿಮಿಷದಲ್ಲಿ ಅವನು ಯಾರೋ ಬಂದ ಅಂದ್ಕೊಳ್ಳದೆ ಅಮರೇಂದ್ರ ವರ್ಮ ಕೂಡ ಬಂದು ನನ್ನ ಪ್ಲ್ಯಾನನ್ನು ಹಾಳು ಮಾಡಿಬಿಟ್ಟ ಅಂತ ಸಿಕ್ಕಾಪಟ್ಟೆ ಕಿರಿಕಿರಿಯಾಗಿ ಹೋಗ್ತಾ ಇದ್ದಾಳೆ ಸಾತ್ವಿಕ. ಅಷ್ಟರಲ್ಲೇ ಅಮರೇಂದ್ರ ವರ್ಮ ಹೊರಗೆ ಬಂದು, ಸ್ವಲ್ಪ ಸಮಯ ಎಲ್ಲರೂ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಹೊರಡಬೇಕು, ಎಲ್ಲರೂ ಸಿದ್ಧವಾಗಿರಬೇಕು ಅಂತ ಹೇಳಿ ಒಳಗಡೆ ಹೋದ ಅಮರೇಂದ್ರ ವರ್ಮ. ಅಲ್ಲಿವರೆಗೆ ನಿದ್ರಿಸಿದ ಕೆಲವು ಜನರು ಎದ್ದು ಕಾವಲು ಕಾಯ್ತಿದ್ರೆ, ಇದುವರೆಗೆ ರಕ್ಷಣೆಗಿದ್ದವರು ಮಲಕೊಂಡ್ರು. ಅದೇ ಕಿಟಕಿಯಿಂದ ನೋಡಿದ್ಲು ಸಾತ್ವಿಕ. ನನ್ನನ್ನು ಹೊರಗೆ ಹೋಗದಂತೆ ತಡೆದಿರಲ್ಲ, ನೀವೆಲ್ಲರೂ ಹೊರಗೆ ಹೇಗೆ ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ, ನಿಜಕ್ಕೂ ಹೋಗದಂತೆ ತಡೀತೀನಿ ಅಂತ ಹಠ ಹಿಡಿದಂತೆ ಅಂದ್ಕೊಂಡ್ಳು. ಪ್ರತಿ ಬಾರಿ ಅವನ ಹತ್ರ ಸೋಲ್ತಿರೋದು ಅವಳಿಗೆ ಅಪರಾಧ ಪ್ರಜ್ಞೆ ಆಗಿದೆ. ಈ ಬಾರಿ ಹೇಗಾದರೂ ಅಮರೇಂದ್ರ ವರ್ಮ ಹೊರಗೆ ಹೋಗದಂತೆ ತಡೆದು ತನ್ನ ಅಹಂಕಾರ ತೃಪ್ತಿಯಾಗುವಂತೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾಳೆ. ಅಷ್ಟೇ, ತಾನೇನು ಮಾಡಬೇಕು ಗೊತ್ತು ತಾನೇ. ಅವುಗಳಿಗೆ ಸಂಬಂಧಿಸಿದನ್ನೆಲ್ಲ ತೆಗೆದುಕೊಂಡು ಮೆಲ್ಲಗೆ ಹೊರಗೆ ಬಂದು ಆ ಕೆಲಸಗಳನ್ನು ಪೂರ್ತಿ ಮಾಡ್ತಾಳೆ. ಸ್ವಲ್ಪ ಸಮಯ ದಾದಾ ಹಾಗೂ ಅಮರೇಂದ್ರ ವರ್ಮ ಕೂಡ ನಿದ್ರೆ ಮಾಡಿದ್ರು. ಅಲ್ಲಿ ದಿಲೀಪ್ ಏನೋ ಸಾವು ತಪ್ಪಿ ಕಣ್ಣು ಉಳಿಸ್ಕೊಂಡು ಬಂದಿದ್ದಾನಲ್ವೇ, ಗಬಗಬನೆ ಮನೆಗೆ ಹೋಗಿ ತನ್ನ ಗಾಬರಿನೆಲ್ಲ ಕಡಿಮೆ ಮಾಡಿಕೊಳ್ಳಲು ಪೂರ್ತಿಯಾಗಿ ಕುಡಿದು ಎಷ್ಟು ಒಳ್ಳೆ ಅವಕಾಶ ತಪ್ಪು ಹೋಯಿತು. ಒಂದೇ ಒಂದು ನಿಮಿಷ ಅಮರೇಂದ್ರ ವರ್ಮ ಬರದೇ ಇದ್ದಿದ್ರೆ ನಾನು ಆ ಹುಡುಗಿಯನ್ನು ಕರ್ಕೊಂಡು ಬರ್ತಿದ್ದೆ, ಅವನಿಗೆ ನರಕ ತೋರಿಸ್ತಿದ್ದೆ ಅಂತ ಅಂದ್ಕೊಳ್ತಾನೆ ದಿಲೀಪ್.
ನನಗೆ ಮತ್ತೊಂದು ಅವಕಾಶ ಬರದೇ ಇರುತ್ತಾ ಅಂತ ಕುಡಿದು ಮತ್ತಿನಲ್ಲಿ ಬಿದ್ದು ಹೋದ. ಬೆಳಗಾಗ್ತಿದ್ದಂತೆಯೇ ಸಿದ್ಧವಾಗಿ ಬಂದು ಕೂತಿದ್ದಾಳೆ ಸಾತ್ವಿಕ. ಯಾಕಂದರೆ ಅಮರೇಂದ್ರ ವರ್ಮ ಹೊರಗೆ ಹೋಗಲು ಸಾಧ್ಯವಿಲ್ಲ. ಆವಾಗ ಅವನು ಸೋತಂತೆ ತಾನೇ, ತನ್ನ ಅಹಂಕಾರ ತೃಪ್ತಿಯಾದಂತೆ ಅಲ್ವಾ. ಅದಕ್ಕೆ ಸೋತಾಗ ಅವನ ಮುಖ ಹೇಗಿರುತ್ತೋ ನೋಡಬೇಕು ಅಂತ ಗಮನಿಸ್ತಾ ಇದ್ದಾಳೆ. ಎಲ್ಲರೂ ಬಂದರು. ಚಿಕ್ಕಮ್ಮ ಚಿಕ್ಕಪ್ಪ ಅವರೊಂದಿಗೆ ಆಶ್ರಿತ, ದಾದಾ, ಇನ್ನು ಅಮರೇಂದ್ರ ವರ್ಮ ಎಲ್ಲರೂ ಬೆಳಗಿನ ತಿಂಡಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಅವರೊಂದಿಗೆ ಕೂತಿದ್ದಾಳೆ ಸಾತ್ವಿಕ ಕೂಡ. ಬಾಡಿಗಾರ್ಡ್ಸ್ ಎಲ್ಲರೂ ಕೂಡ ಹೊರಗೆ ತೋಟದಲ್ಲಿ ತಿಂತಿದ್ದಾರೆ. ಎಲ್ಲರೂ ಕೂಡ ತಾನು ಸ್ವಲ್ಪ ತಿಂದು ಅಮರೇಂದ್ರ ವರ್ಮನ ಕಡೆ ನೋಡಿದ್ಲು. ನೋಡಿದ ತಕ್ಷಣ ಅವಳ ಕಡೆ ನೋಡ್ತಾನೆ ಅಮರೇಂದ್ರ ವರ್ಮ. ಟಕ್ಕನೆ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಲು ಸಾತ್ವಿಕ. ಚೆನ್ನಾಗಿ ತಿನ್ನೋ, ಇನ್ನೆಷ್ಟು 5 ನಿಮಿಷದ ಸೋತ್ ಹೋದ ನಿನ್ನ ಮುಖ ನನಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತಾಳೆ. ಮತ್ತೆ ಹಾಗೆ ನೋಡ್ತಾಳೆ. ಅಮರೇಂದ್ರ ವರ್ಮ ನೋಡುವಷ್ಟರಲ್ಲಿ ತಲೆ ತಿರುಗಿಸ್ಕೊಬಿಡ್ತಾಳೆ. ಹೀಗೆ 3-4 ಬಾರಿ ಆಗೋಷ್ಟರಲ್ಲಿ ಇದೇನು ಈ ಹುಡುಗಿ ಹೀಗೆ ನೋಡ್ತಿದ್ದಾಳೆ ಅಂತ ಅನುಮಾನ ಬಂತೆ ಹೊರತು ದೊಡ್ಡದಾಗೇನೋ ಅದನ್ನು ಲೆಕ್ಕಿಸ್ಕೊಳ್ಳಿಲ್ಲ. ಮತ್ತೆ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸ್ತಿದ್ದಾಳ ಏನು ಅಂತ ಒಂದೇ ಬಾರಿಗೆ ಅವಳ ಕಡೆ ನೋಡ್ತಾನೆ. ಯಾಕೋ ತಿಳಿಯೋದು, ಬಹಳ ಸಂತೋಷವಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಕೊಂಡ. ಮತ್ತವಳಿಗೆ ತಪ್ಪಿಸ್ಕೊಳ್ಳೋ ಅವಕಾಶ ಕೊಡದಂತೆ ರಕ್ಷಣೆಯನ್ನು ಇನ್ನಷ್ಟು ಬಿಗಿಗೊಳಿಸ್ಬೇಕು ಅಂತ ಅಂದ್ಕೊಂಡ. ಇಲ್ಲ ಅಂದರೆ ಅವಳನ್ನು ನನ್ನ ಕೋಣೆಯಲ್ಲೇ ಮಲಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡ. ನೋಡೋಣ ಏನು ಮಾಡ್ತಾಳೋ. ಆಶ್ರಿತಾಗಿ ಮಾತ್ರ ತುಂಬ ಭಯ ಆಗ್ತಿದೆ. ಯಾವಾಗ ಇಲ್ಲಿಂದ ಹೊರಟು ಹೋಗೋಣ ಅಂತ ಅನ್ನಿಸ್ತಿದೆ ಆಕೆಗೆ. ಕಷ್ಟಪಟ್ಟು ಅಮ್ಮನವ್ರು ಹೇಳಿದ್ದಾರೆ ಖಂಡಿತವಾಗಿ 10 ದಿನಗಳು ಇಲ್ಲಿ ಇರಲೇಬೇಕು ಅಂತ. ಅದಕ್ಕೆ ಅಮರೇಂದ್ರ ವರ್ಮ ಕಣ್ಣಿಗೆ ಬೀಳದಂತೆ ತಿರುಗ್ತಾ ಇದ್ದಾಳೆ ಮನೆಯಲ್ಲೇ. ಇವಾಗ ಅವನ ಎದುರುಗಡೆ ಇದ್ದರೆ ಸಿಂಹದ ಮುಂದೆ ಇಲಿ ಹಾಗೆ ಇದ್ದಾಳೆ. ಎಲ್ಲರೂ ತಿಂಡಿ ತಿನ್ನೋದು ಮುಗೀತು. ಕಾಫಿ ಕುಡಿತಾ ಇದ್ದಾರೆ. ಸಾತ್ವಿಕ ಮಾತ್ರ ನನಗೆ ಕಾಫಿ ಬೇಡ ಅಂತ ಹೇಳಿ ಬೂಸ್ಟ್ ಕುಡಿತಾ ಇದ್ದಾಳೆ. ಒಂದು ದೊಡ್ಡ ಕಪ್ನಲ್ಲಿ ಹಾಕ್ಕೊಂಡು ಮೆಲ್ಲಗೆ ಸಿಪ್ ಮಾಡ್ತಾ ಸಂತೋಷವಾಗಿ ಕಾಣಿಸ್ತಿದ್ದಾಳೆ. ಏನೋ ತಪ್ಪಾಗಿದೆಯಲ್ಲ ಅಂದ್ಕೊಂಡ ಅಮರೇಂದ್ರ ವರ್ಮ. ಒಂದು ಅರ್ಧ ಗಂಟೆ ಅಲ್ವೇ, ಹೊರಗೆ ಹೋಗಿ ಬರ್ತೀನಿ. ಈ ನಡುವೆ ದಾದನನ್ನು ಇಲ್ಲೇ ಇಟ್ಟರೆ ಯಾವುದೇ ತೊಂದರೆ ಇರಲ್ಲ, ಇವಳು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅನ್ನುವಂತೆ ತಾನು ಕೂಡ ಧೈರ್ಯವಾಗಿಯೇ ಗಾಡಿಗಳನ್ನೆಲ್ಲ ಸಿದ್ಧ ಮಾಡಿ ಅಂತಾನೆ. ಸರಿ ಸರ್ ಅಂದರೆ ಎಲ್ಲರೂ ಅತ್ತ ಕಡೆ ಹೋಗ್ತಾರೆ. ಮುಖ ಸಣ್ಣಗೆ ಮಾಡ್ಕೊಂಡು ಇತ್ತ ಕಡೆ ಬರ್ತಾರೆ. ಏನು ಗಾಡಿಗಳನ್ನ ತೆಗೆಯೋದಕ್ಕೆ ಹೇಳಿದ್ರೆ ಸುಮ್ಮನೆ ಇದ್ದೀರಲ್ಲ ಅಂತ ಕೇಳ್ತಾನೆ. ಅದೇ ಸರ್, ಅದು ಹೇಳಿದ ಕೇಳಿಸ್ತಿಲ್ವಾ ಅಂತ ಗಟ್ಟಿಯಾಗಿ ಕೇಳೋಷ್ಟರಲ್ಲಿ ಇವರಿಗಿಂತ ಮುಂಚೆಯೇ ಆಶ್ರಿತ ಹೆದರ್ಕೊಂಡು ಅಮ್ಮನ ಹಿಂದೆ ಅಡ್ಕೊಂಡ್ಳು. ಸರ್ ಅದು ಅಲ್ಲ ಸರ್. ಹೇಳಿ ಏನು? ಎಲ್ಲ ಕಾರ್ಗಳ ಟೈರ್ಗಳು ಪಂಚರ್ ಆಗಿವೆ ಸರ್. ವಾಟ್? ಎಲ್ಲದಕ್ಕೂ ಟೈರ್ ಪಂಚರ್ ಆಗೋದು ಏನು? ಯಾವುದೋ ಒಂದಕ್ಕೆ ಪಂಚರ್ ಆಗಿದೆ ಅಂದರೆ ಅರ್ಥ ಇದೆ, ಎಲ್ಲದಕ್ಕೂ ಹೇಗಾಗತ್ತೆ? ಜಾಗ್ರತೆಯಾಗಿ ಚೆಕ್ ಮಾಡ್ಕೊಂಡಿದ್ದೀರಾ? ರಾತ್ರಿ ಕೂಡ ಚೆನ್ನಾಗಿದ್ವು ಸರ್, ನಾನು ನೋಡಿದೆ. ಅಮ್ಮ ಒಳಗಡೆ ಹೋಗೋಣ, ನಂಗೆ ಭಯ ಆಗ್ತಿದೆ ಅನ್ನೋದ್ರಿಂದ ಸಾತ್ವಿಕ ಚಿಕ್ಕಮ್ಮ ಚಿಕ್ಕಪ್ಪ ಆಶ್ರಿತಾಳನ್ನು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಸಾತ್ವಿಕ ಮಾತ್ರ ಅಲ್ಲಿ ಕೂತು ಹಾಲು ಕುಡಿತಾ ಇದ್ದಾಳೆ. ಏನೋ ಹೊಳೆದಂತೆ ಸಾತ್ವಿಕಾಳ ಕಡೆ ನೋಡ್ತಾನೆ. ತಾನು ಕೂಡ ಒಂದು ಹುಬ್ಬು ಮೇಲೆ ರೇಸ್ ಮಾಡಿ ಒಂಥರ ನಕ್ಕು ದಟ್ ಈಸ್ ಸಾತ್ವಿಕ ಅಂತಾಳೆ. ಏನಮ್ಮ, ನನ್ನ ಹೊರಗೆ ಹೋಗದಂತೆ ತಡೆದು ಅಂದ್ಕೊಂಡಿದ್ದೀರಿ, ಆದರೆ ಈಗ ನೀವು ಕೂಡ ಹೊರಗೆ ಹೋಗದಂತೆ ಹೋಗಬೇಕಾಗುತ್ತೆ. ಏನೋ ನಮ್ಮ ಸಮಯವೇ ನಿಜಕ್ಕೂ ಚೆನ್ನಾಗಿಲ್ಲ. ಕನಿಷ್ಠ ಗೇಟ್ ದಾಟಿ ಹೊರಗೆ ಹೋಗಲು ಕೂಡ ಅವಕಾಶ ಇಲ್ಲದಂತೆ ಹೋಯಿತು. ಈಗ ನಿಮ್ಮ ಅಮರೇಂದ್ರ ವರ್ಮ ಹೇಗೆ ಹೊರಗೆ ಹೋಗ್ತಾನೆ ಅನ್ನುತ್ತಾ ಕೊಂಚ ಪೊಗರಿನಿಂದ ಅಮರೇಂದ್ರ ವರ್ಮನ ಕಡೆ ಹೇಳ್ತಾಳೆ ಸಾತ್ವಿಕ. ಇನ್ನು ಖಚಿತವಾಗಿ ತಾನೇ ಟೈರ್ಗಳನ್ನೆಲ್ಲ ಪಂಚರ್ ಮಾಡಿದ್ದು ಅಂತ ಅರ್ಥ ಮಾಡ್ಕೊಳ್ತಾನೆ ಅವನು. ಬಂದು ಸಾತ್ವಿಕ ಎದುರುಗಡೆ ನಿಲ್ತಾನೆ. ಅಮರೇಂದ್ರ ವರ್ಮ, ಇದು ನಿನ್ನ ಕೆಲಸನಾ ಅಂತ ಕೂಡ ಕೇಳೋದೇ ಇಲ್ಲ. ಅವರಿಬ್ಬರು ಪಕ್ಕದಲ್ಲಿ ಇದ್ದಾಗ ದಾದಾ ಬೇಕಂದೇ ದೂರ ಹೋಗ್ತಿದ್ದಾನೆ. ನನ್ನನ್ನು ಹೊರಗೆ ಹೋಗದಂತೆ ತಡೆದಿದ್ದಕ್ಕೆ ತುಂಬ ಸಂತೋಷ ಪಡ್ತಿದ್ದ ಹಾಗಿದೆಯಾ? ಹೌದು ಅನ್ನುವಂತೆ ಮುಖ ಗರ್ವದಿಂದಿಟ್ಲು. ನಾನು ಅಂದ್ಕೊಂಡು ಕೆಲಸ ನಡೆದೇ ತೀರಬೇಕು.
ನನ್ನನ್ನು ಹೋಗದಂತೆ ತಡೆಯೋದು ನಿನ್ನಿಂದಲ್ಲ, ಆ ದೇವರಿಂದಾನೂ ಕೂಡ ಸಾಧ್ಯ ಇಲ್ಲ. ಮತ್ತು ಈಗ ಹೇಗೆ ಹೋಗ್ತೀರಿ ಅನ್ನುವಂತೆ ನೋಡಿದ್ಲು ಸಾತ್ವಿಕ. ಖಂಡಿತವಾಗಿ 15 ನಿಮಿಷದಲ್ಲಿ ಹೊರಗೆ ಹೋಗ್ತೀನಿ ನೋಡು ಅನ್ನುತ್ತಾ ಒಂದೇ ಒಂದು ಫೋನ್ ಮಾಡಿ ಹಾಗೆ ಸಾತ್ವಿಕ ಎದುರುಗಡೆ ಕೂತ್ಕೊಳ್ತಾನೆ. ಸಾತ್ವಿಕ ಮಾತ್ರ ಕಪ್ನಲ್ಲಿ ಬೂಸ್ಟ್ ಕುಡಿತಾ ನಗ್ತಿದ್ದಾಳೆ. ಹೋಗಲು ಆಗದೆ ಹೀಗೆ ಉಳ್ಕೊಂಡ ಅಂತ ಅಂದ್ಕೊಳ್ತಾಳೆ. ಖಂಡಿತವಾಗಿ 13 ನಿಮಿಷಗಳಲ್ಲಿ ಅಮರೇಂದ್ರ ವರ್ಮ ಸಾತ್ವಿಕಳ ಹತ್ರ ಬಂದು ನಾನು ಹೊರಡ್ತಾ ಇದ್ದೀನಿ ಬಾಯ್ ಅಂತ ಹೇಳಿ ಮತ್ತೆ ಹೋಗ್ತಾನೆ. ಅಷ್ಟೇ, ಒಂದೇ ಬಾರಿಗೆ ಸಾತ್ವಿಕಳ ಕಣ್ಣುಗಳು ದೊಡ್ಡದಾದವು. ಯಾಕಂದರೆ ಅಮರೇಂದ್ರ ವರ್ಮನ ಮನೆಯ ಎದುರುಗಡೆ ಇದ್ದ ಒಂದು ದೊಡ್ಡ ಜಾಗದಲ್ಲಿ ಹೆಲಿಕಾಪ್ಟರ್ ಬಂದು ನಿಂತಿತು. ಅದನ್ನು ನೋಡಿದ ತಕ್ಷಣವೇ ಸಾತ್ವಿಕ ಅಳೋ ಮುಖ ಮಾಡಿಕೊಂಡ್ಳು. ಖಂಡಿತವಾಗಿ 13 ನಿಮಿಷದಲ್ಲಿ ಹೊರಡ್ತೀನಿ ಎಂದಿದ್ನಲ್ಲ, ಮನೆ ಎದುರಿರೋ ದೊಡ್ಡ ಬಯಲು ಜಾಗದಲ್ಲಿ ಹೆಲಿಕಾಪ್ಟರ್ ಬಂದೇ ಬಿಡ್ತಲ್ಲ. ಅಳೋ ಮುಖ ಇಟ್ಕೊಂಡು ನೋಡ್ತಿದ್ದಾಳೆ ಸಾತ್ವಿಕ. ಈ ಪ್ಲ್ಯಾನ್ ಕೂಡ ಫೇಲ್ ಆಗೋಯ್ತು. ಎಲ್ಲ ಟೈರ್ ಪಂಚರ್ ಮಾಡಿದೆ ಅಲ್ವಾ, ಅವನು ಹೊರಗೆ ಹೋಗೋದಕ್ಕಾಗಲ್ಲ. ಆವಾಗ ನಾನು ಕೂಡ ಚೆನ್ನಾಗಿ ರೇಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಹೀಗಾಯ್ತಲ್ಲ ಅಂತ ಹೆಲಿಕಾಪ್ಟರ್ ಕಡೆ ನೋಡ್ತಾ ಇದ್ದಾಳೆ. ಅವಳ ಮುಖದ ಮುಂದೆ ಹೀಗೆ ಚಿಟಕಿ ಹೊಡೆದ. ಗಾಬರಿ ಬಿದ್ದು ಅತ್ತ ಕಡೆ ತಿರುಗಿದ್ಲು ಸಾತ್ವಿಕ. ಅಲ್ಲಿ ಅಮರೇಂದ್ರ ವರ್ಮ ಇದ್ದಾನೆ. ಅಷ್ಟರಲ್ಲೇ ಒಂದು ಕೋಟ್ ತಂದು ಹಾಕ್ಕೊಂಡು ಜೇಬಿನಿಂದ ಕನ್ನಡಕ ತೆಗೆದು ಹಾಕ್ಕೊಂಡು ದಟ್ ಇಟ್ಸ್ ಅಮರೇಂದ್ರ ವರ್ಮ ಅನ್ನುವಂತೆ ನೋಡ್ದ. ಅನ್ನುವಂತೆ ತಲೆ ತಿರುಗಿಸಿದ್ಲು ಸಾತ್ವಿಕ. ರಾಜಗಾಂಭೀರ್ಯದಲ್ಲಿ ಮುಂದುವರಿತಿದ್ರೆ ಅವನ ಹಿಂದೆ ರಕ್ಷಣಾ ಸಿಬ್ಬಂದಿ ಹಿಂಬಾಲಿಸ್ತಿರ್ತಾರೆ. ಎಲ್ಲರನ್ನು ನಿಲ್ಲೋದು ಕೇಳಿ ಇಬ್ಬರನ್ನು ಮಾತ್ರ ಹೆಲಿಕಾಪ್ಟರ್ ಹತ್ತಿಸ್ಕೊಂಡು ತಾನು ಕೂಡ ಹತ್ತಾನೆ. ತಾನು ಹತ್ತಿ ಬಾಗಿಲು ಹಾಕೋ ಮುನ್ನ ಕನ್ನಡಕ ಕೊಂಚ ಇಳಿಸಿ ಸಾತ್ವಿಕಾಳ ಕಡೆ ನೋಡಿ ಕಣ್ಣು ಹೊಡೆದು ಕನ್ನಡಕ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಅಂತಾನೆ. ಥೂ ಗೂಬೆ, ನನ್ನ ಕಣ್ಣು ಹೊಡಿತೀಯಾ ಅನ್ನುತ್ತಾ ಸಾತ್ವಿಕ ವೇಗವಾಗಿ ಬರ್ತಿದ್ರೆ ದಾದ ಹಿಡಿದು ತಡೀತಾರೆ. ನೋಡು ಎಷ್ಟು ವೇಗವಾಗಿ ಅದರ ರೆಕ್ಕೆಗಳು ತಿರುಗ್ತಾ ಇವೆ, ಸತ್ತು ಹೋಗ್ತೀಯ ನೀನು ಅಲ್ಲಿಗೆ ಹೋದ್ರೆ ಅಂತ ಹೇಳಿದ್ರಿಂದ ಅಲ್ಲೇ ನಿಂತಳು. ನಿನ್ನ ಗಂಡ ಸಾಯಂಕಾಲ ಬರ್ತಾನೆ ಬಿಡು, ಆವಾಗ ಅವನ ವಿಷಯ ನೋಡ್ಕೊಳ್ಬಹುದು ಅಂತಾರೆ ದಾದ. ನಿಜವೇ ತಾನೇ, ಮನೆಗೆ ಬರ್ತಾನಲ್ಲ ಆವಾಗ ಹೇಳ್ತೀನಿ ಅಂತ ರೇಗಾಡ್ತಾ ಇದ್ದಾಳೆ. ಒಳಗಿನಿಂದ ಸಾತ್ವಿಕಾಳ ವಿನ್ಯಾಸಗಳನ್ನ ನೋಡ್ತಿದ್ದ ಅಮರೇಂದ್ರ ವರ್ಮನಿಗೆ ತುಟಿಗಳ ಮೇಲೆ ಕಿರುನಗು ಬಂತು. ತನ್ನ ಪಕ್ಕದಲ್ಲಿದ್ದ ಸಿಬ್ಬಂದಿ ಅದನ್ನು ನೋಡಿ ಸರ್ ನಗ್ತಾರಾ ಅಂತ ಆಶ್ಚರ್ಯವಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಅವರು ನೋಡೋದನ್ನು ಗಮನಿಸಿದ ಅಮರೇಂದ್ರ ವರ್ಮ ಮತ್ತೆ ಮುಖ ಗಂಭೀರವಾಗಿ ಇಟ್ಕೊಂಡ. ಎಷ್ಟೇ ಬೇಡ ಅಂದ್ಕೊಂಡ್ರು ಸಾತ್ವಿಕ ಸೋತು ಹೋದಾಗಿದ್ದ ಆ ಭಾವನೆ ನೆನಪು ಮಾಡಿಕೊಂಡ್ರೆ ನಗು ಬರದೇ ಇರ್ತಿಲ್ಲ ಅಮರೇಂದ್ರ ವರ್ಮನಿಗೆ. ಹೀಗೆ ಮತ್ತೆ ಅವಳ ಕಡೆ ನೋಡ್ತಾನೆ. ಅಷ್ಟರಲ್ಲಿ ಮೇಲಕ್ಕೆ ಎದ್ದಿತ್ತು ಹೆಲಿಕಾಪ್ಟರ್. ಅಷ್ಟು ಮೇಲಕ್ಕೆ ಹೋದ ನಂತರ ಕೈ ಬೀಸಿ ಹಾರೋ ಮುತ್ತು ಕೂಡ ಹಾಗೆ ಗಾಳಿಯಲ್ಲೆಸೆದ. ಏಯ್ ನಿನ್ನ ಅನ್ನುತ್ತಾ ಒಳಗಡೆ ನೋಡುತ್ತಲೇ ಹೊಡೆಯೋದಕ್ಕೆ 2 ಹೆಜ್ಜೆ ಮುಂದೆ ಇಟ್ಟಂತ ಬಂದ್ಲು. ಪಾಪ ಆದರೆ ಏನು ಮಾಡಬಲ್ಲಳು, ಈಗಾಗಲೇ ಅದು ಮೇಲಿದೆ, ಈಕೆ ಕೆಳಗಿದ್ದಾಳೆ. ನಿಜಕ್ಕೂ ತಾನು ಸೋತು ಹೋಗಿದ್ದಾಳೆ. ಮಿಗಿಲಾಗಿ ಏನು ಮಾಡೋದಕ್ಕಾಗಲಿಲ್ಲ. ತಾನು ಮೇಲಕ್ಕೆ ಹತ್ತಿ ಮೇಲಿನಿಂದ ಹೋಗುತ್ತಾ ತಾನೇ ಗೆದ್ದಂತೆ ಕೈ ಬೀಸಿ ಮುತ್ತು ಕೂಡ ಕೊಟ್ಬಿಟ್ಟ. ಕಣ್ಣು ಕೂಡ ಹೊಡೆದ. ಇವನ ವಿಷಯ ಆಮೇಲೆ ಹೇಳ್ತೀನಿ, ಮನೆಗೆ ಬರ್ತಾನಲ್ಲ ಆವಾಗ ಹೇಳ್ತೀನಿ ಅಂತ ಆವೇಶದಿಂದ ಅತ್ತ ಇತ್ತ ತಿರುಗ್ತಾ ಇರ್ತಾಳೆ. ಈಗ ಹೇಳು, ಆ ಟೈರ್ ಪಂಚರ್ ಮಾಡಿದ್ದು ನೀನೇ ತಾನೇ ಅಂತ ಕೇಳ್ತಾನೆ ದಾದ. ನಾನಲ್ಲ ಅಂತ ಹೇಳಿ ಹೊರಟು ಹೋದ್ಲು. ಅಮರೇಂದ್ರ ವರ್ಮ, ನಿನ್ನ ಹೆಂಡತಿ ತುಂಬ ತುಂಟಿ ಇದ್ದಾಳೆ, ಜಾಗೃತಿಯಾಗಿರಬೇಕು ಅಂತ ನಗ್ತಾರೆ ದಾದ. ಇನ್ನು 2 ನಿಮಿಷದಲ್ಲಿ ಮತ್ತೆ ಗಂಭೀರವಾಗ್ತಾನೆ ಅಮರೇಂದ್ರ ವರ್ಮ. ಒಂದು ದೊಡ್ಡ ಭವನದ ಮುಂದೆ ಹೆಲಿಕಾಪ್ಟರ್ ನಿಲ್ಲುತ್ತೆ. ಅದು ಇಳಿದು ಒಳಗಡೆ ನಡೆದು ಹೋಗ್ತಾನೆ ಅಮರೇಂದ್ರ ವರ್ಮ. ಮಂತ್ರಿಗಳು ನಿಮಗಾಗಿ ಕಾಯ್ತಾ ಇದ್ದಾರೆ ಹೋಗಿ ಅಂತ ಹೇಳಿದ್ರಿಂದ ಒಳಗಡೆ ಹೋಗ್ತಾನೆ. ಮಿಸ್ಟರ್ ಅಮರೇಂದ್ರ ವರ್ಮ, ನೀವೇನು ಇಲ್ಲಿ? ನಾನು ಎಲ್ಲಿಗಾದರೂ ಬರ್ತೀನಿ, ಏನಾದರೂ ಮಾಡ್ತೀನಿ ಅಂತಾನೆ ಅಮರೇಂದ್ರ. ನಿನ್ನ ಪೊಗರು ಇಳಿಸೋ ಸಮಯ ಬರಬೇಕು ಅಂತ ಅಂದ್ಕೊಳ್ತಾರೆ ಆರೋಗ್ಯ ಮಂತ್ರಿಗಳು. ಓಕೆ, ವಿಷಯಗಳು ಏನಂತ ಹೇಳಿ
ನನ್ನ ಕೆಲಸ ಇದೆ. ಆರೋಗ್ಯ ಮಂತ್ರಿಗಳು ಅಲ್ವೇ, ಜನರ ಆಗು ಹೋಗುಗಳನ್ನ ನೋಡೋದು, ಅವರಿಗೆ ಸಮಸ್ಯೆಗಳಿದ್ದರೆ ಅದನ್ನು ಬರದಂತೆ ನೋಡ್ಕೊಳ್ಳೋದು ನಂಗೆ ತುಂಬ ಮುಖ್ಯ. ಬೇಗ ಹೇಳಿ ಅಂತಾರೆ ಆ ಮಂತ್ರಿ. ನಿಮ್ಮ ಮಗ ಎಲ್ಲಿದ್ದಾನೆ? ಅವನ ವಿಷಯ ನಿನಗ್ಯಾಕೆ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳಬೇಕು, ನನ್ನ ಎದುರು ಪ್ರಶ್ನೆಗಳು ಹಾಕಬಾರ್ದು ಅಂತಾನೆ ಅಮರೇಂದ್ರ ವರ್ಮ. ಅವನು ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ. ಮಾಡ್ಕೊಳ್ಳೋದಕ್ಕೆ ಹೇಳಿ, ವ್ಯಾಪಾರ ಆದರೂ ಮಾಡ್ಕೊಳ್ಳೋದಕ್ಕೆ ಹೇಳಿ. ನನ್ನನ್ನು ಎದುರು ಹಾಕೊಳ್ಳೋದು ಸರಿಯಲ್ಲ ಅಂತ ನಿಮ್ಮ ಮಗನಿಗೆ ಹೇಳಿ. ಅಮರೇಂದ್ರ ವರ್ಮ ನಿಲ್ಲಿಸಿ ಅನ್ನುತ್ತಾ ಕೈ ತೋರಿಸ್ತಾರೆ. ನಿನಗಿರೋ ಸ್ನೇಹ ಗುರುತಾಗಿ ಒಂದು ಎಚ್ಚರಿಕೆ ನೀಡಿದ್ದೀನಿ. ಇನ್ನೊಮ್ಮೆ ಇದು ನಡೀತು ಅಂದರೆ ಅವನ ಶವವನ್ನು ನಿಮಗೆ ಪಾರ್ಸಲ್ ಮಾಡ್ತೀನಿ ಅಂತಾನೆ. ನನ್ನ ಮಗನನ್ನು ಕೊಲ್ಲೋ ಅಂತ ಗಣಸ ನೀನು? ನಾನು ಹೆಲ್ತ್ ಮಿನಿಸ್ಟರ್, ಮೊದಲು ನನಗೆ ಎಚ್ಚರಿಕೆ ನೀಡೋದನ್ನು ಬಿಟ್ಟರೆ ಅಂತಾರೆ. ಮಂತ್ರಿ ಆದರೂ, ಮುಖ್ಯಮಂತ್ರಿ ಆದರೂ, ಕೊನೆಗೆ ಪ್ರಧಾನಮಂತ್ರಿ ಆದರೂ ನನಗೆ ಎದುರು ಬಂದರೆ ಬಿಡೋದಿಲ್ಲ. ಅವ್ರ ತಮ್ಮನನ್ನು ಕೊಂದಲ್ಲ, ತಪ್ಪಲ್ವಾ ಅಂತ ಆವೇಶದಿಂದ ಕೇಳ್ತಾನೆ ಆ ಮಂತ್ರಿ. ಅದನ್ನ ಮೇಲಕ್ಕೆ ಹೋಗಿ ಅವನನ್ನು ಕೇಳಿ ತಿಳ್ಕೊ. ತಂದೆಯಾಗಿ ನಿನ್ನ ಮಗನಿಗೆ ಬುದ್ಧಿ ಹೇಳ್ಕೊ, ನನಗೆದುರು ಬರಬೇಡ ಅಂತ ತನ್ನ ಮಾತನ್ನು ಹೇಳಿ ನಿಲ್ತಾನೆ. ಆರೋಗ್ಯ ಮಂತ್ರಿ ಆದರೂ ನನ್ನ ಮನೆಗೆ ಬಂದು ಇವನು ನನಗೆ ಎಚ್ಚರಿಕೆ ನೀಡ್ತಿದ್ದಾನೆ ಅಂತ ಕೈ ಬಿಗಿದು ಹಲ್ಲು ಕಡಿತಿರ್ತಾರೆ ಅವರು. ನಿನ್ನ ಮಗನಿಗೆ ಹೇಳು ನನಗೆ ಎದುರು ಬರಬೇಡ ಅಂತ, ಇಲ್ದಿದ್ರೆ ಸತ್ತು ಹೋಗ್ಬಿಡ್ತಾನೆ. ನಾನು ಒಬ್ಬ ಹೆಲ್ತ್ ಮಿನಿಸ್ಟರ್, ನನ್ನ ಮನೆಗೆ ಬಂದು ಇವನು ಹೀಗೆ ಎಚ್ಚರಿಕೆ ನೀಡ್ತಿದ್ದಾನೆ, ಇವನಿಗೆಷ್ಟಿದೆ ಅಂತ ಕೋಪದಿಂದ ಕುದೀತಿದ್ದಾರೆ. ಬಹಳ ಹೆಚ್ಚು ಮಾಡ್ತಿದ್ಯಾ, ಅವನು ಇಷ್ಟ ಬಂದಂತ ಮಾಡ್ತಾನೆ, ನೀನೇನು ಮಾಡಬಲ್ಲೆ ಅಮರೇಂದ್ರ ವರ್ಮ? ನೀನೊಬ್ಬ ಕೇವಲ ಒಂದು ರೌಡಿ ಥರದವನು, ಅಂಥದ್ದು ಬಂದು ಈ ಮಂತ್ರಿಗೆ ಎಚ್ಚರಿಕೆ ನೀಡ್ತಿದ್ಯಾ? ನಾನು ಅಂದ್ಕೊಂಡ್ರೆ ನನ್ನ ರಕ್ಷಣಾ ಸಿಬ್ಬಂದಿಗಳು ನಿನ್ನ ಚೂರು ಮಾಡಿಸ್ಬಲ್ಲೆ ಹೇಳಿ ಅಂತ ದೊಡ್ಡದಾಗಿ ಹೇಳ್ತಾನೆ. ಅಮರೇಂದ್ರ ವರ್ಮ ಕೋಪದಿಂದ ಉರಿದು ಹೋಗ್ತಾ ಕಣ್ಣುಗಳ ಕೆಂಪಾಗಿ ಹೋಗಿವೆ. ಒಂದೇ ಬಾರಿಗೆ ಮೇಲೆ ಕೂತಿದ್ದ ಕುರ್ಚಿಯನ್ನು ಹಿಂದಕ್ಕೆ ಒದ್ದು, ನಾನು ಇಲ್ಲೇ ಹೀಗೆ ನಿಲ್ತೀನಿ, ದಮ್ಮಿದ್ರೆ ಕೊಲ್ಲೋ ಅಂತ ಆ್ಯಟಿಟ್ಯೂಡಾಗಿ ನೋಡ್ತಾ ಇರ್ತಾನೆ ಅಮರೇಂದ್ರ ವರ್ಮ. ಅಮರೇಂದ್ರ ವರ್ಮ ಅಷ್ಟು ಕೋಪವಾಗಿ ಮಾತಾಡ್ತಿದ್ರೆ ಸ್ವಲ್ಪ ಭಯ ಆಯಿತು ಮಂತ್ರಿಗಳಿಗೂ ಕೂಡ. ಅದರಲ್ಲಿ ಕೆಲವು ಕಾರ್ಯಕರ್ತರು ಇದ್ದಾರೆ, ಮಿಗಿಲಾಗಿ ಮನೆಯಲ್ಲಿ ಅವರೆಲ್ಲರೂ ಇದ್ದಾರೆ. ಅವರ ಮುಂದೆ ಚಿಕ್ಕತನವಾಗಿ ಅನಿಸುತ್ತೆ ಆ ಮಂತ್ರಿಗೆ. ಅದಕ್ಕೆ ರಕ್ಷಣಾ ಸಿಬ್ಬಂದಿಯನ್ನು ಕರೆದು ತಕ್ಷಣ ಅವನನ್ನು ಶೂಟ್ ಮಾಡಿ ಅಂತಾರೆ. ತಮ್ಮೊಂದಿಗೆ ಬಂದ ರಕ್ಷಕರು ಇಬ್ಬರು ಸ್ವಲ್ಪ ಕಂಗಾಲಾಗಿ ಅಮರೇಂದ್ರ ವರ್ಮನ ಹತ್ತಿರಕ್ಕೆ ಬರೋದಕ್ಕೆ ಹೋಗ್ತಿದ್ರೆ ಅವರನ್ನು ಬರಬೇಡ ಅಂತ ಕೈ ತೋರಿಸಿ ತಡೆದು ಹಿಂದಕ್ಕೆ ಹೋಗಲು ಹೇಳ್ತಾನೆ ಅಮರೇಂದ್ರ ವರ್ಮ. ಆದರೆ ಅವ್ರಿಗೆ ಭಯವಾಗಿದೆ. ಇಷ್ಟು ಜನ ಒಂದೇ ಬಾರಿಗೆ ಶೂಟ್ ಮಾಡಿದ್ರೆ ಅಮರೇಂದ್ರ ವರ್ಮ ಸತ್ತು ಹೋಗ್ತಾನೆ ಅನ್ನೋ ಭಯ ಅವರಿಗಿದೆ. ಆ ಮಂತ್ರಿಗಳು ಸ್ವಲ್ಪ ವಕ್ರವಾಗಿ ನಗ್ತಾ, ಹೊಸದಾಗಿ ಮದುವೆ ಆಗಿದೆ ಅಂತ ಕೇಳಿದೆ, ನಿನ್ನ ಹೆಂಡತಿ ತುಂಬ ಸುಂದರಿ ಅಂತ ಕೂಡ ಕೇಳಿದೆ, ಆದರೆ ಈಗ ನೀನು ಸತ್ತು ಹೋದರೆ ತನ್ನ ಪರಿಸ್ಥಿತಿ ಏನು ಅಂತ ಸಾತ್ವಿಕಾಳ ಬಗ್ಗೆ ಅಂತಿದ್ರೆ ಅಮರೇಂದ್ರ ವರ್ಮನ ಕೈಗಳು ಬಿಗಿದ್ಕೊಂತು. ಆ ಕೆಂಪಗಿರೋ ಕಣ್ಣುಗಳಿಂದಲೇ ಮಂತ್ರಿ ಕಡೆ ನೋಡ್ದ. ಇನ್ನು ನೋಟಕ್ಕೆ ಹೆದರೋ ದಿನಗಳು ಹೋದವು. ಯಾವುದೋ ಸ್ವಲ್ಪ ಸ್ನೇಹಪರವಾಗಿದ್ದರೆ ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತ ನೋಡ್ತಿದ್ಯಾ ಅಲ್ವಾ? ಅಮರೇಂದ್ರ ವರ್ಮ ಏನೂ ಮಾತಾಡ್ತಾ ಇಲ್ಲ. ಏನು ಯೋಚಿಸ್ತಿದ್ಯಾ ಅಮರೇಂದ್ರ ವರ್ಮ? ನೀನು ಸತ್ತು ಹೋದರೆ ನೀನು ಹೆಂಡತಿ ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಏನೂ ಪರವಾಗಿಲ್ಲ, ನೀನು ಸತ್ತು ಹೋಗತ್ಲೆ ತನ್ನನ್ನು ನನ್ನ ಹತ್ರಕ್ಕೆ ಕರ್ಕೊಂಡು ಬರ್ತೀನಿ. ನಾನಾದರೂ ನನ್ನ ಮಗನಾದರೂ ಯಾರಾದರೂ ಪರವಾಗಿಲ್ಲ, ನಿನ್ನ ಹೆಂಡತಿನ ಸುಖಪಡಿಸ್ತೀವಿ ಅಂತ ಇಷ್ಟ ಬಂದಂತೆ ಮಾತಾಡ್ತಿದ್ದಾನೆ ಮಂತ್ರಿ. ಅಲ್ಲಿರೋ ಕಾರ್ಯಕರ್ತರೆಲ್ಲ ಮುಸಿ ಮುಸಿ ನಗ್ತಿದ್ದಾರೆ. ಇವನಿಗೆ ಈ ವಯಸ್ಸಿನಲ್ಲಿ ಕೂಡ ಯುವತಿ ಬೇಕಾಗಿ ಬಂದಿದ್ದಾಳೆ ಅಂತ ಮಂತ್ರಿಗಳ ರಸಿಕತೆ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ಮಾತುಗಳು ಯಾಕೆ? ನನ್ನನ್ನು ಕೊಲ್ತೀನಿ ಅಂದ್ಯಲ್ಲ, ನಿಂಜರನ್ನು ಕರೆಸು. 2 ನಿಮಿಷ ದಾಟಿದ್ರೆ ಇನ್ನು ಮತ್ತೆ ನಿಮಗೆ ಸಿಗಲಾರೆ. ಜೀವಂತ ತಪಸ್ಸು ಮಾಡಿದ್ರು ಈ ಅಮರೇಂದ್ರ ವರ್ಮನ ಕೂದಲು ಕೂಡ ಕೀಳಲಾರವು. ಅಬ್ಬೋ, ಇನ್ನು ಮುಂದೆ ಹೇಗೆ ತಪ್ಪಿಸ್ಕೊಳ್ತಾರೆ? ನೀನು ಇರೋದು ನನ್ನ ಮನೆಯಲ್ಲಿ. ನೀ ರಕ್ಷಣಾ ಸಿಬ್ಬಂದಿ ಮುಂದೆ ನಿನ್ನನ್ನು ಕೊಲ್ಲಿಸ್ತೀನಿ ನೋಡು. ಏನೋ ಹಾಗೆ ನೋಡ್ತಾ ಇರ್ತೀರ, ಶೂಟ್ ಮಾಡಿ ಅಂತ ಗಟ್ಟಿಯಾಗಿ ಅಂತಾರೆ ಮಂತ್ರಿಗಳು. ಅಮರೇಂದ್ರ ವರ್ಮ ಒಂದೇ ಒಂದು ಬಾರಿ ಅವರ ಕಡೆ ನೋಡ್ತಾನಷ್ಟೇ. ಅವರೆಲ್ಲರೂ ಸೇರಿ ಮಾಡಿದ ಕೆಲಸಕ್ಕೆ ಮಂತ್ರಿಗಳಿಗೆ ಗಂಟಲಲ್ಲಿ ಕಾಯಿ ಬಿದ್ದ ಹಾಗಾಯಿತು. ಯಾಕಂದರೆ ಎಲ್ಲರೂ ಸೇರಿ ಮಂತ್ರಿಗಳಿಗೆ ಬಂದೂಕುಗಳನ್ನ ಗುರಿ ಇಟ್ಟರು.
ಅಮರೇಂದ್ರ ವರ್ಮ ಮುಖದಲ್ಲಿ ಒಂದು ದುಷ್ಟತನದ ನಗು ಮೂಡ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.